ಗ್ರಂಥ 2 ಸಂಪುಟಗಳಲ್ಲಿ ನಿಮಗೆ ಸೇರಲಿದೆ. ಸಂಪುಟ ಒಂದೇ, ಅದು 2 ಈಗಾಗಲೇ ನಿಮ್ಮ ಮುಂದೆ ಪ್ರದರ್ಶಿಸ್ತಾ ಇದ್ದಾರೆ. ಲೋಕಾರ್ಪಣೆಗೊಂಡಂತಹ ಚಿತ್ಪಾವನ ವೃತ್ತಾಂತದ ಗ್ರಂಥವನ್ನು ಹಲವಾರು ತಿಂಗಳುಗಳ ಅಥವಾ ಕೆಲವು ವರ್ಷಗಳ ಹಿಂದೆ ಮೂರ್ತರೂಪವಿದ್ದಂತಹ ಈ ಚಿತ್ಪಾವನ ಗ್ರಂಥದ ರಚನೆ ನಮ್ಮ ವರಸೆ ಬಗ್ಗೆ ಇರಬಹುದು, ದಿನಚರಿ ಬಗ್ಗೆ ಇರಬಹುದು, ಅಥವಾ ನಮ್ಮ ಬಗ್ಗೆ ನಾವ್ಯಾರು, ಎಲ್ಲಿಂದ ಬಂದ್ವಿ, ಹೇಗೆ ಬಂದ್ವಿ, ಈ ವಿಚಾರಗಳನ್ನೆಲ್ಲ ಒಳಗೊಂಡಂತಹ ಈ ಬೃಹತ್ ಗ್ರಂಥದ ರಚನೆಯಲ್ಲಿ ಪ್ರಧಾನ ಸಂಪಾದಕರಾಗಿ ಶ್ರೀ ದಿವಾಕರ್ ಡೋಂಗ್ರೆಯವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಅವರ ಜೊತೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಕೆಲ ಸಂಪಾದಕರನ್ನು ಕೂಡ ಜೊತೆಗೂಡಿಸಿಕೊಂಡು ಈ ಕೃತಿಯನ್ನು ರಚಿಸಿದ್ದಾರೆ. ನಮಗೆ ಒಂದು ಪತ್ರವನ್ನು ಬರಿಬೇಕಾದ್ರೆ ನಾವು 4-5 ಸಲ ತಪ್ಪುಗಳನ್ನು ಮಾಡಿ ಅದನ್ನು ಮುದ್ದೆ ಮಾಡಿ ಒಂದು ಡಸ್ಟ್ಬಿನ್ನಿಗೆ ಹಾಕ್ತೀವಿ. ಆದರೆ 1000 ಪುಟದ ಒಂದು ಗ್ರಂಥವನ್ನು ರಚನೆ ಮಾಡಬೇಕಾ ಕಾತರದಿಂದ ಕಾಯ್ತಾ ಇದ್ದೀರಿ. ಉತ್ತಮ ವಾಗ್ಮಿ, ಈಗ ಅವರ ಬಗ್ಗೆ ನಾನು ಹೇಳಬೇಕಂತಿಲ್ಲ, ನಿಮಗೆಲ್ರಿಗೂ ಗೊತ್ತಿದೆ. ಶ್ರೀಶಾನಂದ ವೇದವ್ಯಾಸ್ ಅವರು ತಮ್ಮ ಅನಿಸಿಕೆಗಳನ್ನು ಈ ಗ್ರಂಥ ಬಿಡುಗಡೆಯ ಸಂದರ್ಭದಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ನಮ್ರವಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡಂಥ ಹಿರಿಯರಾದ ಪ್ರಭಾಕರ್ ಜೋಶಿಯವರೇ, ಬೆಂಗಳೂರಿನ ಚಿತ್ಪಾವನರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗಣಪತಿ ಜೋಶಿಯವರೇ, ಏನು ಗ್ರಂಥವನ್ನು ನೀವು ಈಗಾಗಲೇ ಬಿಡುಗಡೆಗೊಳಿಸಿದ್ದನ್ನು ನೋಡಿದ್ದೀರಿ. ಕರ್ನಾಟಕ ಚಿತ್ಪಾವನ ವೃತ್ತಾಂತ ಅಂತ ಅದರ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಶ್ರೀ ಡೋಂಗ್ರೆ ಅವರೇ, ಪುಸ್ತಕ ಬಿಡುಗಡೆ ಅಥವಾ ಗ್ರಂಥದ ಲೋಕಾರ್ಪಣೆ ಅಂತಂದರೆ ಅದಕ್ಕೂ ನಮ್ಮ ಹರೀಶ್ ಅವ್ರಿಗೂ ಒಂದು ಅವಿನಾಭಾವ ಸಂಬಂಧ. ನೆನ್ನೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಜೊತೆಗಿದ್ವು, ಇವತ್ತು ಹಾಗೆ ಆಗಿದೆ. ಇನ್ನಷ್ಟು ಇಂತಹ ಅವಕಾಶಗಳು ಮೂಡಿ ಬರಲಿದೆ ಅಂತ ನಾನು ಕೂಡ ಆಶಿಸ್ತಾ ಇದ್ದೇನೆ. ಯುವಕರಾಗಿ, ನನ್ನ ಸಹೋದರನ ಸ್ನೇಹಿತರಾಗಿ ನಮ್ಮ ಮನೆಗೆ ಚಿರಪರಿಚಿತರಾಗಿರ್ತಕ್ಕಂಥ ನಿತ್ಯಾನಂದ ಬಿಡೆ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಚಿತ್ಪಾವನ ಸ್ತ್ರೀ ಅಂತ ಹೇಳಿ ಒಂದು ಚಾಪ್ಟರ್ ಇದೆ ಆ ಗ್ರಂಥದಲ್ಲಿ. ಅದಕ್ಕೆ ಕಣ್ಣಿಗೆ ಕಾಣಿಸುವಂತೆ ಅಂತಹ ಕೆಲಸವನ್ನು ಮಾಡಿ ಈಗಷ್ಟೇ ಅನ್ಯ ಕರ್ತವ್ಯದ ನಿಮಿತ್ತ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ಸಹೋದರಿ ತೇಜಸ್ವಿನಿ ಅನಂತಕುಮಾರ್ ಅವರೇ, ಈ ಗ್ರಂಥ ಲೋಕಾರ್ಪಣೆಗೂ ನನಗೂ ಯಾಕೆ ಅಂತ ನಾನು ತುಂಬ ಸರ್ತಿ ಯೋಚನೆ ಮಾಡಿದೆ. ಯಾಕೆ ಇದು, ನಾನು ಹೆಂಗೆ ಅಲ್ಲಿ ಪ್ರಸ್ತುತನಾಗ್ತೀನಿ ಅಂತ. ಅಂತಹ ಸಂದರ್ಭಗಳಲ್ಲೆಲ್ಲ ನನಗನ್ಸಿದ್ದು, ಏನೋ 4 ಮಾತು ಪ್ರಾಸಂಗಿಕವಾಗಿ ನ್ಯಾಯಾಲಯದ ಪ್ರಕರಣಗಳನ್ನ ತೀರ್ಮಾನ ಮಾಡುವಾಗ ಉದ್ಧರಿಸ್ತಿರ್ತಕ್ಕಂತಹ ಕೆಲವು ನಮ್ಮ ಹಿತೋಪದೇಶಗಳಿರಬಹುದು, ಭಾಗವತ, ಭಗವದ್ಗೀತೆ, ಮಹಾಭಾರತ ಇಂತಹ ಉತ್ತಮ ಗ್ರಂಥಗಳ ಕೆಲವು ಸಾರೋಕ್ತಿಗಳನ್ನು ಸಮಯೋಚಿತವಾಗಿ ಹೇಳಿದ್ದರ ಮೂಲಕ ನನ್ನನ್ನು ಅತ್ಯಂತ ಪ್ರಾಜ್ಞ ಅಂತ ತಪ್ಪಭಿಪ್ರಾಯ ಮೂಡಿಸ್ಕೊಂಡು ನನ್ನನ್ನು ಕರೆದಿದ್ದಾರೋ ಏನೋ ಅಂತ. ಹೇಗೋ ಇರಲಿ, ಅಂತಹ ಸದಾವಕಾಶಗಳು ನನಗೆ ಸಿಗ್ತಿರೋದ್ರಿಂದ ನನಗೇನಾಗ್ತಾ ಇದೆ ಅಂತಂದರೆ ವೈಯಕ್ತಿಕವಾದ ಒಂದು ಸ್ವಾರ್ಥ ಈಡೇರ್ತಾ ಇದೆ. ಏನು ಸ್ವಾರ್ಥ ಅಂತಂದರೆ, ಆ ಗ್ರಂಥವನ್ನು ಬಿಡುಗಡೆ ಮಾಡಬೇಕು, ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅನ್ನುವಾಗ ಆ ಪುಸ್ತಕದ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಟ್ಟಿರ್ತಾರೆ, ಅಥವಾ ಕೆಲವು ಸಂದರ್ಭದಲ್ಲಿ ಪುಸ್ತಕದನ್ನೇ ಕಳಿಸ್ಕೊಟ್ಟಿರ್ತಾರೆ. ಅದನ್ನು ನೋಡಬೇಕಾದಂಥ ಅನಿವಾರ್ಯತೆ ಬರುತ್ತೆ ನನಗೆ. ಈ ಕೋರ್ಟಿನ ಕಟ್ಟಳೆಗಳು, ಆ ಪೇಪರ್ಸ್ಗಳು, ಅವುಗಳನ್ನೆಲ್ಲ ಓದುವುದರ ಸಂದರ್ಭದಲ್ಲಿ ಇದನ್ನು ಎಲ್ಲಿಂದ ಓದೋದು ಅನ್ನೋದು ಒಂಥರ ಕೆಲವು ಸಂದರ್ಭದಲ್ಲಂತೂ ನನಗೆ ಇಟ್ ಆ್ಯಕ್ಟ್ಸ್ ಆಸ್ ಎ ಪ್ರೆಷರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಐ ಆಮ್ ಎ ವೆರಿ ಸ್ಲೋ ರೀಡರ್, ಸ್ವಲ್ಪ ನಿಧಾನವಾಗಿ ಓದ್ತೇನೆ, ಬಟ್ ಒಂದೇ ಸತಿ ಓದೋದು ನಾನು. ಯಾವುದು ಓದಿದ್ರೂ ಕೂಡ ಏಕಗ್ರಾಹಿ ಅಂತ ಇರ್ತಾರಲ್ಲ ಹಾಗೆ ನಾನು ಇನ್ನೊಂದು ಸರ್ತಿ ಆ ಪುಸ್ತಕನ ಓದಬೇಕಾದಂಥ ಅವಶ್ಯಕತೆ ಬೀಳೋದಿಲ್ಲ.
ಹೇಗೋ ಇರಲಿ. ಈಗ ನಾನು ಇಲ್ಲಿ ನೋಡಿದಾಗ ಶೀರ್ಷಿಕೆಯಲ್ಲಿ ಒಂದು ವಿಚಾರವನ್ನು ನೋಡಿದೆ, ಕರ್ನಾಟಕ ಚಿತ್ಪಾವನ ವೃತ್ತಾಂತ ಗ್ರಂಥದ ಲೋಕಾರ್ಪಣೆ ಅಂತ ಇತ್ತು. ಭಾಳ ಕಡೆ ತಾವು ನೋಡಿರ್ತೀರಿ ಪುಸ್ತಕದ ಲೋಕಾರ್ಪಣೆ ಅಂತ. ಈ ಪುಸ್ತಕ ಮತ್ತು ಗ್ರಂಥನ ನಾವು ಸಿನಾನಿಮ್ಸ್ ಅಂದ್ಕೊಂಡು ಬಿಡ್ತೀವಿ, ಅದು ಮೊದಲನೇ ತಪ್ಪು. ಪುಸ್ತಕ ಅನ್ನೋದನ್ನು ನಾವು ಸಂಸ್ಕೃತದಿಂದ ತೆಗೆದುಕೊಂಡಿದ್ದೀವಿ, ಹಾಗೆ ಗ್ರಂಥ ಅಂತಕ್ಕಂಥದ್ದನ್ನು ಕೂಡ ಸಂಸ್ಕೃತದಿಂದ ತೆಗೆದುಕೊಂಡಿದ್ದೀವಿ. ಭಾಷೆ ಬಗ್ಗೆ ಹೆಚ್ಚು ಚರ್ಚಿತ ವಿಷಯಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿರೋದ್ರಿಂದ ಎರಡೂ ಕೂಡ ಮೂಲ ಸಂಸ್ಕೃತವೇ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಹೇಗೋ ಇರಲಿ, ಪುಸ್ತಕ ಅಂತಂದಾಗ, ಗ್ರಂಥ ಅಂದಾಗ ನಮ್ಮ ಮನಸ್ಸಿಗೆ ಒಂದು ವಿಚಾರ ನಾಟಬೇಕು. ಪುಸ್ತಕ ಈಸ್ ಡಿಸ್ಪೆನ್ಸಬಲ್, ಅದನ್ನು ಹೇಗೋ ಬಿಟ್ಟು ಬಿಡ್ಬೋದು, ಗ್ರಂಥ ಬಿಡಲಿಕ್ಕಾಗಲ್ಲ. ಹಾಗಾಗಿ ಗ್ರಂಥ ಅನ್ನೋ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಇದಕ್ಕೆ. ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅಥವಾ ತಾತ್ವಿಕವಾಗಿ ಪುಸ್ತಕ ಮತ್ತು ಗ್ರಂಥದ ವ್ಯತ್ಯಾಸ ಏನು ಅಂತ ನೋಡಿದ್ರೆ, ಒಂದು ಶೈಕ್ಷಣಿಕವಾಗಿ ಕೆಲವು ವಿಚಾರಗಳನ್ನೆಲ್ಲ ವಿಮರ್ಶನೆಗೆ ಒಳಪಡಿಸಿ ಆ ವಿಮರ್ಶಾತ್ಮಕವಾಗಿ ಬಂದಂಥ ತಿರುಳು ಹುರುಳನ್ನು ಒಂದೆಡೆ ಸೇರಿಸೋದನ್ನು ನಂಬಿಕೆಗೆ ಆಧಾರವಾಗಿ ಮುಂದೆ ಹಲವು ವರ್ಷಗಳ ಕಾಲ, ಶತಮಾನಗಳ ಕಾಲ ನಿಲ್ತಕ್ಕಂಥದ್ದಕ್ಕೆ ನಾವು ಗ್ರಂಥ ಅಂತ ಕರೆದುಕೊಂಡ್ವಿ. ಹಾಗಾಗಿ ನಾವು ಮಹಾಭಾರತವನ್ನು ಪುಸ್ತಕ ಅಂತ ಕರೆಯೋದಿಲ್ಲ, ಗ್ರಂಥ ಅಂತ ಕರಿತೀವಿ. ರಾಮಾಯಣವನ್ನು ಸಹ ಹಾಗೆ ನಾವು ಕರಿತೀವಿ. ದೊಡ್ಡ ದೊಡ್ಡ ಯಾವ ಕೃತಿಗಳು ನಮ್ಮಲ್ಲಿ ಜನಮಾನಸದಲ್ಲಿ ಶತಮಾನಗಳಿಂದ ಯುಗಾಂತರಗಳಿಂದ ಉಳಿದು ಬಂದಿವೆ, ಅಂಥವನ್ನು ಗ್ರಂಥ ಅಂತ ಕರೆದುಕೊಂಡ್ವಿ. ಆ ಸಾಲಿನಲ್ಲಿ ಸೇರೋದಂತಹ ಇವತ್ತಿನ ಒಂದು ಕೃತಿ ಕರ್ನಾಟಕ ಚಿತ್ಪಾವನ ವೃತ್ತಾಂತ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಸಭೆಗೆ ಕರೆದಿದ್ದೀರಿ, ನಮ್ಮನ್ನು ಹೊಗಳಬೇಕು ಅಂತ ಹೀಗೆ ಹೇಳ್ತಿದ್ದೀರಾ ಅಂತಂದರೆ, ಪುಸ್ತಕದಲ್ಲಿ ಏನೇನಿದೆ ಅನ್ನೋದರ ಒಂದು ಕಿರು ಹೊತ್ತಿಗೆಯನ್ನು ನಿತ್ಯಾನಂದ ಅವರು ನನ್ನನ್ನು ಭೇಟಿ ಮಾಡುವಾಗ ಕೊಟ್ಟಿದ್ದರು. ನಾನು ಅದನ್ನು ನೋಡಿದ್ದೆ. ಆ 9 ಚಾಪ್ಟರ್ಗಳ ಝಲಕ್ಕನ್ನು ಈಗ ತಾನೇ ಡೋಂಗ್ರೆ ಅವರು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಟ್ರೈಲರ್ ಅಂತ ಇಟ್ಕೊಳ್ಳಿ, ಪಿಕ್ಚರ್ ಬಾಕಿ ಹೇ ಅಂತ. ಹಾಗಾಗಿ ಆ 9 ಚಾಪ್ಟರ್ಗಳನ್ನ ಕೊಟ್ಟಿದ್ದತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರಮುಖವಾಗಿ ನನಗೆ ಕಂಡು ಬಂದಿದ್ದೇನು ಅಂದರೆ, ಒಂದು ವೈಜ್ಞಾನಿಕ ಸತ್ಯವನ್ನು ಒಪ್ಕೊಂಡಿದ್ದು. ಅದೇನು ಅಂದರೆ, ನಾವು ವಲಸೆ ಬಂದವರು ಅಂತ. ವಲಸೆಗೆ ಕಾರಣಗಳು ಹಲವಾರಿದ್ದವು, ತಮಗೆಲ್ಲ ತಿಳಿದಿರ್ತಕ್ಕಂಥದ್ದು. ಮೂಲತಃ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಬಂದಂಥ ಸಂದರ್ಭ ಅದು. ಇದರಲ್ಲಿ ಯಾರೂ ಕೂಡ ಅಲ್ಲಗೆಳೆಯೋ ಹಾಗಿಲ್ಲ. ಆಗ ನಮ್ಮ ಮೇಲೆ ಆ ಪ್ರಾಂತ್ಯಗಳಲ್ಲಿ ಆದಂತಹ ಪರಕೀಯ ದಾಳಿಗಳಿಂದ ನಮ್ಮನ್ನು ನಾವು ಉಳಿಸಿಕೊಳ್ಳಲು, ನಮ್ಮ ಹೆಣ್ಣುಮಕ್ಕಳನ್ನು ಕಾಪಾಡಿಕೊಳ್ಳಲು ಇದ್ದಂತಹ ಮನೆ ಮಠಗಳನ್ನು ತೊರೆದು ಸೇಫ್ ಆದ ಜಾಗಕ್ಕೆ ಬದುಕಿದರೆ ಬೇಡಿ ತಿಂದೆ ಅನ್ನುವಂತಕ್ಕಂಥ ಒಂದು ಉಕ್ತಿಯಂತೆ ಅಲ್ಲಿಂದ ಹೇಗೋ ಒಂದು ಕಡೆ ನಾವು ವಾಪಸ್ ಸೇರಿಬಿಡೋಣ ಅಂಥೇಳಿ ಒಂದು ಸೂಕ್ತವಾಗಿರ್ತಕ್ಕಂಥ ಸಂರಕ್ಷಿತವಾದ ಪ್ರದೇಶಕ್ಕೆ ಬಂದಂಥವರು. ಅವರನ್ನು ನಾವು ಕೂಡ ಈ ದೇಶಸ್ಥರು ಅಂತ ಕರೆಯೋದು ವಾಡಿಕೆ. ಸ್ಮಾರ್ತರಲ್ಲೂ ಇದ್ದಾರೆ, ಮಾಧ್ವರಲ್ಲೂ ಇದ್ದಾರೆ, ಹಲವು ಭಾಗಗಳಲ್ಲಿದ್ದಾರೆ. ಇವತ್ತು ನಾವೇನು ದೊಡ್ಡದಾಗಿ ಗೋವಾ ಅಂತ ಕರ್ಕೋತೀವಿ, ಅದನ್ನು ಗೌರಾಷ್ಟ್ರ ಆಗಿತ್ತು, ಸೌರಾಷ್ಟ್ರ ಥರ ಅಂತ ತಿಳ್ಕೊಳ್ಳೋವಂಥದ್ದಿದೆ. ಹೀಗೆ ಭೌಗೋಳಿಕ ಹಿನ್ನೆಲೆಯಿಂದ ನೋಡಿದಾಗ ಕೂಡ ಈಗ ತಾನೇ ಕೇಳಿದ್ರು ಜೋಶಿಯವರು, ನಾನು ಅದಕ್ಕೆ ಹೇಳಿದೆ, ಹೌದು ಓಕ್ ಅಂತ ಇದ್ರಲ್ಲ, ಅವ್ರು ಜಡ್ಜ್ ಇದ್ರಲ್ಲ, ಹೌದು ಅವರು ಹೌದೇನೆ, ಆದರೆ ಅವರು ಕೊಂಕಣಸ್ಥ ಬ್ರಾಹ್ಮಣರಾಗ್ತಾರೆ, ಅವ್ರು ಆ ಕಡೆ ಭಾಗಕ್ಕೆ ಹೊರಟೋದ್ರು, ಇವ್ರು ಈ ಕಡೆ ಉಳ್ಕೊಂಡ್ಬಿಟ್ರು ಅಂತ. ನ್ಯಾಚುರಲಿ ದೊಡ್ಡ ದೊಡ್ಡ ಪರ್ವತಗಳು, ನದಿಗಳು ಅಡ್ಡ ಬಂದಾಗ ಎಲ್ಲಿ ಸುಲಭವಾಗಿ ನಾವು ಆ ಕಡೆಗೆ ಹೋಗಿ ಸುರಕ್ಷಿತ ಪ್ರದೇಶವನ್ನು ಸೇರ್ತೀವಿ ಅಂತ ಬಂದರು. ಹಾಗೆ ಬಂದಂಥ ಸಂದರ್ಭದಲ್ಲಿ ಮೂಲತಃ ನಮ್ಮ ಕರಾವಳಿಯ ಭಾಗಗಳಲ್ಲಿ ಬಂದು ಅಲ್ಲಿ ನೆಲೆಸಿ ತಮ್ಮ ವಲಸೆ ಜೀವನವನ್ನು ಪ್ರಾರಂಭ ಮಾಡಿಕೊಂಡ್ರು. ಡೋಂಗ್ರೆ ಅವರು ಹೇಳಿದ್ರು, ಕೇವಲ ಒಂದು ಗುಡಿಸಲಿಗಿನಲ್ಲಿ ಇದ್ದಂಥವ್ರು ಅಂತ. ಹೌದು, ಒಂದು ನೆಲೆ ಅಂತ ಆಗಬೇಕಾದ್ರೆ ಬಿಸಿಲು ಮಳೆಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ಏನೋ ಒಂದು ತಡಕೆನೋ ಮತ್ತೊಂದು ಹಾಕ್ಕೊಂಡಾದಂಥವ್ರು. ಶ್ರಮಕ್ಕೆ ಕರ್ಮಕ್ಕೆ ಫಲ ಉಂಟೇ ಉಂಟು ಅನ್ನೋದಕ್ಕೆ ಇವತ್ತಿನ ಇಷ್ಟು ದೊಡ್ಡ ಸಮುದಾಯವಾಗಿ ಆರ್ಥಿಕವಾಗಿ ಸಬಲರಾಗಿರತಕ್ಕಂಥದ್ದೇ ಸಾಕ್ಷಿ. ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ತಮ್ಮ ಪೂರ್ವಜರು ಎಲ್ಲಿ ಚಿತ್ಪಾವನರು ಬಂದರೂ ಅವರ ಪೂರ್ವಜರು ಪಟ್ಟಂಥ ಪಾಡು ತನ್ನ ಮುಂದಿನ ಸಂತತಿಗೆ ಆಗಬಾರದು ಅಂತಕ್ಕಂಥದ್ದು ಪ್ರತಿಯೊಬ್ಬರ ತಂದೆ ತಾಯಿಗಳ ಒಂದು ಆಸೆ ಆಗಿರುತ್ತೆ. ನನಗೆ ಒಂದು ಪುಸ್ತಕ ಕೊಂಡ್ಕೊಳ್ಳೋಕ್ಕೆ ಶಕ್ತಿ ಇರಲಿಲ್ಲ,
ನಾನು ಅವರಿವ್ರ ಹತ್ರ ತಗೊಂಡು ಬರದೆ ನನ್ನ ಮಗನಿಗೆ 2 ಪುಸ್ತಕ ತಂದು ಕೊಡ್ತೀನಿ, ಒಂದು ಹೊತ್ತು ಊಟ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅಂತ ತ್ಯಾಗವನ್ನು ಮಾಡಿದ ಹಿರಿಯರು. ಅದರ ಫಲವಾಗಿ ನಾವಿವತ್ತೆಲ್ಲ ನಿಂತಿದ್ದೇವೆ. ಹಾಗೆ ಕಷ್ಟ ಸಹಿಷ್ಣುಗಳಾಗಿ 505 ಶತಮಾನಗಳನ್ನು ಕಂಡಿರ್ತಕ್ಕಂಥದ್ದು. ಅವರೇ ತಿಳಿಸಿದ ಹಾಗೆ ಅದಕ್ಕೆ ಯಾವುದೋ ಹಿನ್ನೆಲೆಯಲ್ಲಿ ಚರಿತ್ರೆಗೆ ಸಂಬಂಧಪಟ್ಟಂತಹ ದಾಖಲಾತಿಗಳು ನಮಗೆ ಸಿಕ್ಕೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಸಹಜ. ಯಾಕೆ ಅಂತ ಹೇಳಿದ್ರೆ ಹೊಟ್ಟೆ ಬಟ್ಟೆಗೆ ಇಲ್ಲದೆ ಇರುವಾಗ ಚರಿತ್ರೆ ಬರ್ಕೊಂಡು ಏನು ಮಾಡಬೇಕು? ಹಾಗಾಗಿ ಹೇಳ್ಕೊಳ್ಳೋವಂಥದ್ದು ಅಂತ ನಾವೇನು ಮಾಡಿರಲಿಲ್ಲ ಅನ್ನೋದು ಭಾವನೆ ಬರುತ್ತೆ. ಆದರೆ ಪರಶುರಾಮರ ಆಶೀರ್ವಾದವನ್ನು ಪಡೆದ ಸಮುದಾಯ ಎಂದಿಗೂ ಕೂಡ ಬಡವರಾಗಿರೋಕ್ಕೆ ಸಾಧ್ಯವಿಲ್ಲ. ಕ್ಷತ್ರ ತೇಜಸ್ಸು ಇತ್ತು, ಬ್ರಾಹ್ಮಣತ್ವ ಉಳಿದಿತ್ತು. ಅಂಥ ಪರಶುರಾಮರನ್ನು ನಮ್ಮ ಕುಲಗುರುಗಳಿಗಾಗಿ ಇಂಥ ಚಿತ್ಪಾವನರು ಪಡ್ಕೊಂಡಾಗ ಅವರ ಆಶೀರ್ವಾದ ಶ್ರಮದ ಫಲ ನಿರುಪಯೋಗಿ ಆಗಲಿಕ್ಕೆ ಎಂದಿಗೂ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಕಾಲಘಟ್ಟದಲ್ಲಿ ಸ್ವಲ್ಪ ಸ್ವಲ್ಪವೇ ಹೊಸದಾಗಿ ಒಂದು ಸಸಿಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೆಟ್ಟಾಗ ಮೊದಲನೇ ದಿನ 2ನೇ ದಿನ ಸ್ವಲ್ಪ ಬಿಸಿಲಿಗೆ ಬಾಗಿ ನಂತರ ತನ್ನಲ್ಲಿರುವ ಅಂತಃಶಕ್ತಿಯಿಂದ ಅದನ್ನು ನೇರವಾಗಿ ನಿಂತು ಸೂರ್ಯನ ಕಡೆ ಮುಖ ಮಾಡಿ ಆನಂತರ ದೊಡ್ಡ ವೃಕ್ಷವಾಗಿ ಫಲಪುಷ್ಪಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಚಿತ್ಪಾವನ ಸಮಾಜ ಬೆಳೆದು ನಿಂತಿದೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಶ್ರಮ ಸಾರ್ಥಕ ಆಗತ್ತೆ. ಅದರಲ್ಲಿರ್ತಕ್ಕಂಥ DNA ನಶಿಸಿ ಹೋಗಿಲ್ಲ ಅಂಥದನ್ನು ತಿಳ್ಕೊಳ್ಬೇಕಾಗತ್ತೆ. ಹೀಗೆ ಚಿತ್ಪಾವನರು ಬರೆದಂಥ ಸಂದರ್ಭದಲ್ಲಿ ಸುಲಭವಾಗಿ ಸಿಕ್ಕಿದ್ದು ಅಂತಂದರೆ ಯಾವುದು ಭೂಮಿ ಅವ್ರ ಹತ್ರ ಇರಲಿಲ್ಲ, ಆದರೆ ಅವರ ಊರುಗಳಲ್ಲಿ ಇದ್ದಂಥ ಭೂಮಿಯಲ್ಲಿ ದುಡಿದಂತಹ ಶಕ್ತಿ ಅವರಲ್ಲಿತ್ತು. ಹಾಗಾಗಿ ಕೃಷಿಯನ್ನೇ ಆಧರಿಸಿಕೊಂಡು ಇದ್ದಂತಹ ಕೆಲವರು ಮನೆಗಳಲ್ಲಿ ಕೃಷಿ ಇತ್ಯಾದಿಗಳನ್ನು ಮಾಡಿಕೊಂಡು ಬ್ರಾಹ್ಮಣತ್ವವನ್ನು ಬಿಡಲಿಲ್ಲ ಅನ್ನೋದು ಬಹಳ ಮುಖ್ಯ ಇಟ್ಕೋಬೇಕು. ಇವತ್ತು ವಿಶ್ವ ಬ್ರಾಹ್ಮಣರ ದಿವಸ, ನಾವೆಲ್ಲ ಶುಭಾಶಯಗಳನ್ನ ಹೇಳ್ಕೋಬೇಕು. ಬ್ರಾಹ್ಮಣತ್ವವನ್ನು ಬಿಡದೇ ಇರೋದೇನು ಅಂತಂದರೆ ಅದು ನಮಗೆ ತೈತರೀಯ ಉಪನಿಷತ್ತಿನ ಶಿಕ್ಷಾವಳಿಯ ಭಾಗವಾಗಿ ಕಂಡುಬರುತ್ತೆ. ಧರ್ಮಾನ್ನ ಪ್ರಮದಿತ ಮೊದಲು ಹೇಳ್ತಾರೆ ಅನುಶಾಸನದಲ್ಲಿ. ಈಗೆಲ್ಲ ಹೇಳಿದ್ವಿ ನಾವು ಬೆಳಗ್ಗೆ ಪುಷ್ಪಾರ್ಚನೆ ಮಾಡೋವಂಥ ಸಂದರ್ಭದಲ್ಲಿ, ದೀಪವನ್ನು ಪ್ರಜ್ವಲಿಸ್ತಕ್ಕಂಥ ಸಂದರ್ಭದಲ್ಲಿ ಅನುಶಾಸನವನ್ನು ಹೇಳಿದ್ವಿ. ಕೋಡ್ ಆಫ್ ಕಾಂಡಕ್ಟ್ ಅಂತ ಕರೀತದು. ಸತ್ಯಂ ವದ ಧರ್ಮಂ ಚರ ಅದೆಲ್ಲ ಹೇಳ್ಕೊಂಡು ಬಂದ್ವಿ. ಅದನ್ನೆಲ್ಲ ಹೇಳಾದ್ಮೇಲೆ ಏನೇ ಬಂದರೂ ಕಮ್ ವಾಟ್ ಮೇ ಡೋಂಟ್ ಗೋ ಅವೇ ಫ್ರಮ್ ಯುವರ್ ಬೇಸಿಕ್ಸ್ ಅಂತ ಕ್ರಿಕೆಟ್ನಲ್ಲಿ ಹೇಳ್ತಾರೆ. ಹಿಂದೆ ನಾವೆಲ್ಲ ಕಾಮೆಂಟ್ರಿ ಕೇಳ್ತಿದ್ದಂಥ ದಿನಗಳು. ಭಾಳಷ್ಟು ಜನ ನನ್ನ ತಲೆಮಾರಿನವ್ರು ಇದ್ದೀರಿ, ದೂರದರ್ಶನ ಬಂದಿರಲಿಲ್ಲ. ಲಾಲಾ ಅಮರ್ನಾಥ್ ಅಂತ ಮೊಹಿಂದರ್ ಅಮರ್ನಾಥ್ ಅವರ ತಂದೆ, ಅವರು ಹಿಂದಿನಲ್ಲಿ ಯಾವಾಗ್ಲೂ ಒಂದು ಕಾಮೆಂಟ್ರಿಯನ್ನು ಹೇಳ್ತಾಯಿದ್ರು. ನಮ್ಮ ಇಂಡಿಯನ್ ಬ್ಯಾಟಿಂಗ್ ಲೈನ್ನ ಯಾವಾಗ್ಲೂ ಸೈಕಲ್ ಸ್ಟ್ಯಾಂಡ್ಗೆ ಹೋಲಿಸ್ತಾ ರೀತಿ. ಒಂದು ಸೈಕಲ್ ಉರುಳಿತ್ತು ಅಂತಂದರೆ ಎಲ್ಲ ಸೈಕಲ್ಗಳು ದಬ 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 ಬಿದ್ದುಬಿಡುತ್ತವೆ ಅಂತ. ಅದನ್ನು ತಡಿಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳುವಾಗ ಲಾಲಾ ಅಮರ್ನಾಥ್ ಅವರು ಒಂದು ಬೇಸಿಕ್ಸ್ ಹೇಳಿದರು. ಶಿಕ್ಷಾವಳಿಯ ನೇರ ಭಾಗ ಅದು ಏನು ಅಂದರೆ ಕ್ರೀಸ್ ಪರ್ ಕಡೆ ಹೋ ಜಾವ್ ರನ್ ಅಪ್ನೆ ಆಪ್ ಆಜಾಯಗ ಅಂತ. ಇವತ್ತು ನಮ್ಗೆ ಅದೇನು ಅವಸರವೋ ಪೆವಿಲಿಯನಲ್ಲಿ ಅದೇನಿಟ್ಟಿರ್ತಾರೋ ದಡಬಡ ಅಂತ ಓಡಿ ಬಂದುಬಿಡ್ತಾರೆ. ಕ್ರೀಸ್ ಪರ್ ಕಡೆ ಹೋ ಜಾವ್ ಅಂದರೆ ನಿಷ್ಕಾಮ ಕರ್ಮವನ್ನು ನೀನು ಮಾಡ್ತಾ ಹೋಗು, ಅದರ ಫಲ ಎಂದಿಗೂ ಕೂಡ ಉಪಯುಕ್ತವಾಗಿ ಬರುತ್ತೆ. ಅದನ್ನು ತಪ್ಪಿಸಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಅಂತ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದ, ಅದರ ನೇರ ಭಾಗ ಶಿಕ್ಷಾವಳಿಯಲ್ಲಿ ಕಂಡುಬರುತ್ತೆ. ಕಮ್ ವಾಟ್ ಮೇ ಸತ್ಯಾನ್ನ ಪ್ರಮದಿತವ್ಯಂ ಕುಶಲಾತ್ನ ಪ್ರಮದಿತವ್ಯಂ ಭೂತ್ಯೈ ನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ದೇವಋಷಿ ಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಅಂತ ಹೇಳ್ತಾ ಹೋದರು. ಅಂದರೆ ಇವೆಲ್ಲ ನೆಗೆಟಿವ್ ಕವನೆಂಟ್ಸ್ ಅಂತ ಕರಿತೀವಿ ನಾವು. ಪಾಸಿಟಿವ್ ಕವನೆಂಟ್ಸ್ನು ಇವನ್ನೆಲ್ಲ ಮಾಡಬೇಕು ಅಂತ ಅನುಶಾಸನ ಆದರೆ ಏನೇ ಬಂದರೂ ಯಾವುಗಳನ್ನು ಬಿಡಬೇಡ ಅಂತ ಹೇಳ್ಕೊಂಡಿದ್ದಂಥದ್ದು. ಎಷ್ಟು ಚಂದವಾಗಿ ಹೇಳಿದ್ದಾರೆ ಅದರೊಳಗಡೆ. ಕಾಮನ್ ಕಾನ್ವೊಕೇಶನ್ ಅಡ್ರೆಸ್ ಇನ್ ಆಲ್ ಗುರುಕುಲ. ಇವತ್ತಿನ ಯಾರೋ ತಯಾರು ಮಾಡಿಕೊಟ್ಟಿದ್ದಂಥ ಅವರಿವರು ಯಾರೋ ಪುಣ್ಯಾತ್ಮರು ದೊಡ್ಡವ್ರು ಹೇಳಿರ್ತಕ್ಕಂಥ ಉಕ್ತಿಗಳನ್ನು ಹೇಳಿ ಒಂದು ಭಾಷಣ ಅಂತ ತಯಾರು ಮಾಡಿ ಅದನ್ನು ಜೋರಾಗಿ ಓದ್ಬಿಟ್ಟು ಹೋಗ್ತಕ್ಕಂಥ ಕಾನ್ವೊಕೇಶನ್ ಯಾವತ್ತೂ ಇರ್ತಿರಲಿಲ್ಲ. ನೇರವಾಗಿ ಹೇಳಿರ್ತಿದ್ರು ಅವರು. ನೋಡಪ್ಪ, ನಾನು ಗುರುಕುಲದಲ್ಲಿ ಕಳಿಸ್ಕೊಟ್ಟಂಥ ವಿಚಾರಗಳೇನಿದೆ ಅವೆಲ್ಲ ಕೂಡ ಐಡಿಯಲ್ ಪಿಚ್ಚಲ್ಲಿ ಆಗ್ತಕ್ಕಂಥದ್ದು. ಅವನು ಬಾಲನ್ನು ಕಿವಿ ಹತ್ತಿರದಿಂದ ಎಲ್ಲಿ ಬಿಡ್ತಾನೆ ಅಂತ ನೋಡು ನೀನು, ಅದರ ಆಧಾರದ ಮೇಲೆ ಯು ಸೆಲೆಕ್ಟ್ ದಿ ಶಾಟ್ ಅಂತ. ತಮಗೆ ಗೊತ್ತಿದೆ ಸ್ನೇಹಿತರೆ, 22 ಅಡಿಯ ಒಂದು ಅಂತರದಲ್ಲಿ ನಿಮಗೆ 130 ಕಿಲೋಮೀಟ್ರ್ನಲ್ಲಿ ಒಬ್ಬ ಚೆಂಡನ್ನು ಎಸೆದ ಅಂತಂದರೆ ನಿಮಗೆ ಆ ಚೆಂಡನ್ನು ಯಾವ ರೀತಿಯಲ್ಲಿ ಆಡಬೇಕು ಅನ್ನೋದಕ್ಕೆ ಸಿಗ್ತಕ್ಕಂಥದ್ದು ಒಂದು ನ್ಯಾನೋ ಸೆಕೆಂಡು. ಅಂತಹದ್ರಲ್ಲಿ ಅವನು ಆ ಶಾಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಗುರುಕುಲದಲ್ಲಿ ಅದಕ್ಕೆ ತಯಾರಿ ಮಾಡ್ತಿದ್ರು. ಆಗ ಗುರುಗಳು ಹೇಳಿ ಕಳಿಸ್ತಾಯಿದ್ರು, ನೋಡಪ್ಪ
ಇಲ್ಲಿ ಒಂದು ಸೌಹಾರ್ದಯುತವಾದ ವಾತಾವರಣ ಇದೆ. ಇಲ್ಲಿ ನಾನು ಹೇಳ್ಕೊಟ್ಟಿರ್ತಕ್ಕಂಥದ್ದೆಲ್ಲನೂ ಐಡಿಯಲ್ಸ್ ಅಂತಂದರೆ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಅನುಕೂಲಕರವಾದ ವಾತಾವರಣದಲ್ಲಿ ತಿಳಿಸಿಕೊಟ್ಟಂಥ ಜ್ಞಾನ. ಮುಂದೆ ನೀನು ಲೌಕಿಕಕ್ಕೆ ಹೋಗ್ತಿ, ಮೋಸ ಮಾಡೋ ಜನ ಇರ್ತಾರೆ, ನಿನ್ನನ್ನು ಹೀಗಳೆಯತಕ್ಕಂಥ ಜನ ಇರ್ತಾರೆ, ಅಡಿಗಡಿಗೆ ಅಡೆತಡೆಗಳು ಬಂದು ನಿಲ್ತಕ್ಕಂಥ ಸಂದರ್ಭ ಬರುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಅಂತಂದರೆ ಡೋಂಟ್ ವೀನ್ ಅವೇ ಫ್ರಮ್ ದಿ ಬೇಸಿಕ್ಸ್ ಅನ್ನೋದನ್ನು ಹೇಳ್ಕೊಡುವಂಥ ಸಂದರ್ಭದಲ್ಲಿ ನೆಗೆಟಿವ್ ಕವನೆಂಟ್ಸ್ನ ಹೇಳ್ಕೊಟ್ರು. ಹಾಗೆ ನಾವು ಎಲ್ಲಿಗೆ ಹೋದರೂ ಕೂಡ, ಬೇರೆ ಸ್ಥಳದಿಂದ ಬಂದರೂ ಕೂಡ ಇದ್ದಂತಹ ಅನುಕೂಲಗಳನ್ನು ಇಟ್ಟುಕೊಂಡು ನಮ್ಮ ಕರ್ಮಗಳನ್ನು, ಏನು ವಿಹಿತ ಕರ್ಮಗಳು ಅಂತ ಹೇಳಿದರು, ಆ ವಿಹಿತ ಕರ್ಮಗಳನ್ನು ಆಚರಿಸಿಕೊಂಡು ನಂತರ ಲೌಕಿಕದಲ್ಲಿ ತೊಡೆದುಕೊಂಡ್ವಿ. ಬಸವಣ್ಣವರು ಕೂಡ 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇದೇ ವಿಚಾರವನ್ನು ತಿಳಿಸ್ಕೊಟ್ಟಿರೋದನ್ನು ನಾವು ಕಾಣ್ತೀವಿ. ಅಲ್ಲಿಗೆ ಏನು ಒಂದು ವಿಚಾರ ಕಂಡು ಬಂತು ಅಂತಂದರೆ, ಕೇವಲ ವಲಸೆ ಬಂದ್ವಿ ಅನ್ನೋದೊಂದು, ಒಂದು ಕಡೆಯಿಂದ ಒಂದು ಕಡೆಗೆ ಮೈಗ್ರೇಟ್ ಆದ್ವಿ ಅಂತಂದರೆ ನಾವು ನಮ್ಮ ತನವನ್ನು ಕಳೆದುಕೊಳ್ಳಬಾರದು ಅನ್ನೋ ಒಂದು ಏನು ಫಲ್ಕ್ರಮ್ ಲೈನ್ ಇತ್ತು, ಬೇಸಿಕ್ ಲೈನ್ ಇತ್ತು, ಅದನ್ನು ಬಿಡಲಿಲ್ಲ. ಹಾಗೆ ಬಿಟ್ಟಂಥ ಕೆಲವರು ನಶಿಸಿ ಹೋಗಿದ್ದನ್ನು ನಾವು ಕಣ್ಣು ಮುಂದೆ ನೋಡಿದ್ದೇವೆ. ಹಾಗಾಗಿ ಆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ರೀತಿ ನೀತಿ, ಸಂಪ್ರದಾಯ, ಹಬ್ಬ, ಆಚರಣೆ, ವಿಚಾರಣೆ, ಒಳ್ಳೆಯದು ಕೆಟ್ಟದ್ದು ಇವುಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಎಲ್ರಿಗೆ ಇರೋ ಹಾಗೆ ಕೂಡ ತಮಗೂ ಕೂಡ ಇರತಕ್ಕಂಥ ಮೂಲತಃ ಯಾವುದು ಅಂತಂದರೆ ವೇದಗಳಿಂದ ಬಂದಿರತಕ್ಕಂಥದ್ದು. ಅಲ್ಲೇ ಇರತಕ್ಕಂಥ ಸಣ್ಣ ಪುಟ್ಟ ಡಿವಿಯೇಷನ್ಸ್ ಇರ್ಬೋದು, ಮೂಲ ಫಂಡಮೆಂಟಲ್ಸು ಎಡಿಫೈಸ್ ಅಂತ ಏನು ಕರಿತೀವಿ ಅದು ಅಲ್ಲೇ ಉಳಿತು. ಹಾಗಾಗಿ ಸಾರ್ವತ್ರಿಕವಾಗಿ ಸರ್ವಕಾಲಕ್ಕೂ ಟೆಸ್ಟೆಡ್ ಏನಿತ್ತು ನಮ್ಮ ಹತ್ರ, ಆ ಟೆಸ್ಟೆಡನ್ನು ನಾವು ತಿಳ್ಕೊಂಡಾಗ ಈ ನಮಗೆ ಬಂದಂಥ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಏನಿತ್ತು ಅದರ ಆಧಾರದ ಮೇಲೆ ಇಲ್ಲಿಗೆ ಬಂದ್ವಿ. ಇನ್ನೊಂದು ಗುಣ ಮುಖ್ಯವಾಗಿ ನಮಗೆ ಗೊತ್ತಾಗಬೇಕಾಗತ್ತೆ. ಇತಿಹಾಸವನ್ನು ನೋಡಿದಂಥವರೆಲ್ಲರೂ ಇದನ್ನು ತಿಳ್ಕೊಂಡಿದ್ದಾರೆ. ಒಳ್ಳೆಯದು, ನಾನು ಆ ಸ್ಥಳದಲ್ಲಿ ಅದಕ್ಕೆ ಅನುಕೂಲವಾಗಿರ್ತಕ್ಕಂಥ ರೀತಿ ನೀತಿ ಆಚಾರ ವಿಚಾರವನ್ನು ಇಟ್ಕೊಂಡಿದ್ದೆ. ಈಗ ಬೇರೆ ಸ್ಥಳಕ್ಕೆ ಹೋಗಿದ್ದೀನಿ, ಅಲ್ಲಿ ಹೇಗೆ ಇರಬೇಕು ನಾನು ಅನ್ನೋದು. ಈ ಒಂದು ಮುಖ್ಯವಾಹಿನಿಗೆ ಸೇರುವಂಥ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳು, ಅಂಕುಡೊಂಕುಗಳು, ಒಂದು ಅಷ್ಟೇನು ಆಹ್ಲಾದಕರವಾಗಿರ್ತಕ್ಕಂಥ ವಾತಾವರಣ ನಮಗೆ ಸಿಕ್ಕೋದಿಲ್ಲ. ಉದಾಹರಣೆಗೆ ಭಾಷೆ. ನಾನು ಅಲ್ಲಿದ್ದಂಥ ನನ್ನ ಮೂಲದಲ್ಲಿರ್ತಕ್ಕಂಥ ಆ ಭಾಷೆಯನ್ನೇ ನಾನು ಅಂಚಿ ಭಾಷಾ ಅನ್ನೋದನ್ನೇ ಇಟ್ಕೊಂಡಿರ್ತಿದ್ದೆ ಅಂತಂದರೆ ಇವತ್ತಿಲ್ಲಿ ಯಾರೂ ಕೂಡ ಒಂದು ಸಕ್ಸಸ್ಫುಲ್ ಚಿತ್ಪಾವನರಾಗಕ್ಕಾಗ್ತಿರ್ಲಿಲ್ಲ. ನಿಮ್ಮ ಮನೆಗೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಯಾರಲ್ಲಿ ಕೆಲಸದಲ್ಲಿದ್ದೀರಿ, ಯಾವ ಹೊಸ ಸ್ಥಳಕ್ಕೆ ಹೋಗಿದ್ದೀರಿ, ಅಲ್ಲಿದ್ದಿರ್ತಕ್ಕಂಥ ಭಾಷೆಯನ್ನು ಅಪ್ಪಿಕೊಂಡಿರಿ, ಒಪ್ಪಿಕೊಂಡಿರಿ, ಅವರಲ್ಲಿ ಒಬ್ಬರಾಗಿ ಸೇರಿದಿರಿ. ಅದರ ಮೂಲ ಮುಖ್ಯ ಕಾರಣ ಏನು ಅಂತಂದರೆ ಇವತ್ತಿನ ಗ್ರಂಥದಲ್ಲಿ ಬಂದಿರತಕ್ಕಂಥದ್ದು ಅಚ್ಚ ಕನ್ನಡದಲ್ಲಿ ಬಂದಿರತಕ್ಕಂಥ ಗ್ರಂಥವಾಗಿದೆ. ಹಾಗಾಗಿ ಕನ್ನಡ ತಾಯಿಯನ್ನು ನಿಮ್ಮ ತಾಯಿ ಅಂತ ಒಪ್ಕೊಂಡ್ರಿ. ಎಲ್ಲೆಲ್ಲಿ ನೋಡಿ ಅದನ್ನು ನಾವು ಭಾಷಾ ಸಾಮರಸ್ಯವನ್ನು ಸಾಧಿಸಲಿಲ್ಲ, ಅಲ್ಲೆಲ್ಲ ಕೂಡ ಯುದ್ಧಗಳಾಗಿದೆ. ಹಾಗಾಗಿ ಆ ಒಂದು ಗುಣ ಏನಿತ್ತು, ಟ್ರಾನ್ಸ್ಫಾರ್ಮೇಟಿವ್ ಅಂತ ಕರಿತೀವಲ್ಲ ನಾವು ಕ್ಯಾರೆಕ್ಟರ್ನ, ಅದನ್ನು ನಾವು ಅತ್ಯಂತ ಸುಂದರವಾಗಿ ಕಾಣ್ತಕ್ಕಂಥ ಒಂದು ಸಮಾಜ ಆಯಿತು ಅಂದರೆ ಅದು ಚಿತ್ಪಾವನ ಸಮಾಜ ಆಯಿತು. ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಾಷೆ ಸಂವಹನಕ್ಕಿರ್ತಕ್ಕಂಥದ್ದು. ಯಾರ ಮನೇಲಾದರೂ ಏನಾದ್ರು ಅನಾನುಕೂಲವಾಗಿರ್ತಕ್ಕಂಥ ಅಶುಭ ಸಂಗತಿಗಳು ನಡೆದ್ರೆ ನಿಮಗೂ ಅಳು ಬರುತ್ತೆ, ನನಗೂ ಅಳು ಬರುತ್ತೆ. ಅಳುವಾಗ ಕನ್ನಡದಲ್ಲಿ ಅಳೋದು, ಇಂಗ್ಲೀಷಲ್ಲಿ ಅಳೋದು ಅಂತಿದೆಯಾ? ಅದೇ ರೀತಿ ಸಂತೋಷ ಅಲ್ವಾ? ಅದೇ ರೀತಿ ಮುಗ್ಧ ಪ್ರೇಮ ಅಲ್ವಾ? ಇವನ್ನೆಲ್ಲ ನಾವು ಕಂಡ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಒಳ್ಳೆಯದು ಕೆಟ್ಟದ್ದನ್ನು, ಸಂವಹನಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು, ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭಗಳು ಬಂದಾಗ ಆಗ ಬಂದಿದ್ದೇ ಭಾಷೆ ಆಯಿತು. ಬೇರೆ ಭಾಷೆಯಲ್ಲಿ ಹೇಳುವಂಥದ್ದಿಲ್ಲ. ಇಷ್ಟು ವರ್ಷಗಳಾಯಿತು, ನಮ್ಮ ತಾತನ ಕಾಲದ, ಮುತ್ತಜ್ಜನ ಕಾಲದ, ಅವರಜ್ಜನ ಕಾಲದ ಆಕಳು ಇವತ್ತಿಗೂ ನಮ್ಮಲ್ಲೇ ಇದೆ. ಅದೇನಾದ್ರು ಮಮ್ಮಿಯಿಂದಿದ್ದು ಕೇಳಿದ್ದೀರಾ ನೀವು? ಅಂಬ ಅಂತಲೇ ತಾನೆ ಅನ್ನೋದು. ಎಲ್ಲಿ ಹೋಯ್ತು ಹಾಗಾದರೆ ನಮಗೆ DNA? ಈಗ ನೋಡಿ ನೀವು ಏನೋ ಒಂದು ಬ್ಲೇಡ್ನಲ್ಲಿ ಪೆನ್ಸಿಲ್ನ ಹೆರಿತಕ್ಕಂಥ ಸಂದರ್ಭದಲ್ಲಿ ಗಾಯ ಆಯಿತು ಅಂತಂದರೆ ಅವನ ಮಮ್ಮಿ ಏನಲ್ಲ, ಅಮ್ಮ ಅಂತಾನೆ. ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಸಂವಹನಕ್ಕೆ ಇದ್ದಂಥದ್ದು ಒಂದು ಭಾಷೆ ಆಯಿತು. ಅದನ್ನು ಪ್ರತಿಷ್ಠೆ ಮಾಡಿಕೊಳ್ಳದಲ್ಲೇ
ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ ಏನು ಹೇಳಿದ್ರು ಆ ರೀತಿ ಇಲ್ಲಿಗೆ ಸೇರಿಕೊಂಡ್ರಿ, ಮನೆಯಲ್ಲಿ ಅದನ್ನು ಉಳಿಸ್ಕೊಂಡ್ರಿ, ಹೊರಗಡೆಗೆ ಬಂದಾಗ ಎಲ್ಲರಂತೆ ನಾವು ಇದ್ವಿ. ಹಾಗಾಗಿ ಏನಾಯಿತು, ನಮ್ಮನ್ನು ಅವರು ಬೇರೆಯವರು ಅಂತ ಕಾಣಲಿಕ್ಕೆ ಆಗಲಿಲ್ಲ. ಚಿತ್ಪಾವನರು ಕೂಡ ನಮ್ಮವರು ಅಂತ ನಾವು ಒಪ್ಕೊಳ್ಳೋಕ್ಕೆ ಶುರುವಾಯಿತು. ಆ ಒಂದು ಗುಣ ಏನಾಯಿತು, ಆ ಗುಣದಿಂದ ಸುಲಭವಾಗಿ ಬೆರೀಲಿಕ್ಕೆ ಅನುಕೂಲ ಆಯಿತು. ಹಾಗೆ ಬೆರೆತಂಥ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಈ ಭಾಗದಲ್ಲಿ ನನಗೆ ಅನ್ನ ನೆರಳು ನೀರನ್ನು ಕೊಟ್ಟಂಥ ಈ ಭೂಮಿ ತಾಯಿಯ ಈ ಭಾಗ ಏನಿದೆ ಅದು ನನ್ನ ದೇವರು ಅಂತ ಒಪ್ಕೊಂಡ್ರಿ. ಆ ಭಾಗದಲ್ಲಿ ಇರ್ತಕ್ಕಂಥದ್ದನ್ನು ಗೌರವಿಸೋದನ್ನು ಕಲ್ತ್ಕೊಂಡ್ರಿ. ನನ್ನ ಮನೆಗೆ ಅಡುಗೆ ಇತ್ಯಾದಿಗಳು ಬೇಕು ಅಂತಂದರೆ ನಾನು ಮೊದಲಲ್ಲಿ ಯೋಚನೆ ಮಾಡಿದವನು ಇವ್ರನ್ನ ಕರೆಯೋದೋ ಬೇಡವೋ ಅಂತ. ಆಮೇಲೆ ಈಗ ಸುಖವಾಗಿ ಕರಿತೀವಿ ನಾವು, ಬರಲಿ ಅವರು ಬರಲಿ ಚೆನ್ನಾಗಿ ಮಾಡ್ತಾರೆ ಅಂತ. ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜನಮಾನಸದಲ್ಲಿ ಬೆರಕೆ ಇದೆಯಲ್ಲ, ಒಂದು ವರ್ಗದಲ್ಲಿ ವಲಸೆ ಬಂದಾಗ ಅದು ಬಹಳ ಕಷ್ಟ ಆಗುತ್ತೆ. ಪ್ರಾಣಿ ಪ್ರಪಂಚದಲ್ಲೂ ಕೂಡ ಇದಿದೆ. ಉದಾಹರಣೆಗೆ ಪಕ್ಷಿಗಳನ್ನು ನೀವು ನೋಡ್ತೀರಿ, ಬೇರೆ ಪ್ರಾಣಿಗಳನ್ನ ನೋಡ್ತೀವಿ. ಇತ್ತೀಚೆಗೆ ನಾವು ನೋಡಿದ್ವಿ, ಬೇರೊಂದು ದೇಶದಿಂದ ಸಿಂಹ, ಹುಲಿ ಇತ್ಯಾದಿ ಚಿರತೆಗಳನ್ನು ತಂದಾಗ ಕೆಲವು ಹೊಂದಾಣಿಕೆ ಮಾಡ್ಕೊಳ್ಳಾಗ್ದಲ್ಲೇ ಸತ್ತು ಬಿಟ್ಟವು ಅಂತ. ಆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಅನ್ನೋದು ಒಂದು ಮೈಂಡ್ ಸೆಟ್ ಅಷ್ಟೇ. ಇಟ್ಸ್ ಎ ಕಂಪ್ಯಾಟಬಿಲಿಟಿ ಇಶ್ಯೂ. ಕಂಪ್ಯಾಟಬಲ್ ಆಗೋಬಿಟ್ವಿ ನಾವು ಅಂತಂದರೆ ತಕರಾರಿಲ್ಲ. ಕಂಪ್ಯಾಟಬಲ್ ಯಾವಾಗ ಆಗಲ್ಲ, ಯಾವಾಗ ನಾವು ನಮ್ಮದಕ್ಕೆ ಅಂತಲೇ ಹಳೆ ಆಳದ ಮರಕ್ಕೆ ತಗಲಾಕ್ಕೋತೀವಿ, ಆಗ ಅದರ ದುಸ್ಥಿತಿ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಇತಿಹಾಸ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಸಂಪ್ರದಾಯಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಯಿತು, ಆಚಾರ ವಿಚಾರಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಕೂಡ ಬ್ರಾಹ್ಮಣ ಸಮುದಾಯದಲ್ಲಿ ಕೊಡುಕೊಳ್ಳುವಿಕೆಯಿಂದ ಇವರನ್ನು ಅವರ ಮನೆಗೆ ಮದುವೆ ಮಾಡಿಕೊಟ್ಟಾಗಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಕೂಡ ಅವುಗಳನ್ನ ಸುಧಾರಿಸಿಕೊಂಡು ಹೋಗ್ತಕ್ಕಂಥ ಮನೋಭಾವ ಬೆಳೀತು. ಹಾಗಾಗಿ ಹೊರಗಿನವರು ಅನ್ನೋದನ್ನು ಹಾಕ್ತಾ ಇವನ್ನ ಅನಿಸ್ಕೊಳ್ಳೋಕ್ಕೆ ಶುರು ಆಯಿತು. ಹಾಗೆ ಈ ಸಮುದಾಯ ಬೆಳೀತು. ಬೆಳೆದಂಥ ಸಂದರ್ಭದಲ್ಲಿ ಈ ಸಮುದಾಯದಿಂದ, ಈ ಮಣ್ಣಿನಿಂದ ಅನ್ನ ನೀರು ಮತ್ಯಾದಿಗಳನ್ನೆಲ್ಲ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಪೋಷಣೆ ಸಿಕ್ಕಿದಾಗ ಆ ಒಂದು ಸಸಿ ಏನಿತ್ತು ಸಣ್ಣ ಗಿಡವಾಯಿತು, ಗಿಡವಾಗಿದ್ದು ಮರವಾಯಿತು, ಫಲವೃಕ್ಷಗಳನ್ನು ಕೊಡ್ತು ಮತ್ತು ಹಲವು ಬೀಜ ಸಂಸ್ಕರಣೆಯಿಂದ ಇನ್ನಷ್ಟು ಬೆಳೀಲಿಕ್ಕೆ ಅವಕಾಶವಾಯಿತು. ನನಗೊಂದು ವಿಚಾರ ಗೊತ್ತಾಯಿತು, ಏನಂತಂದರೆ ಆ ಸಮುದಾಯದಲ್ಲಿ ಈ ಜನಸಂತತಿ ಕಡಿಮೆ ಆಯಿತು ನಮಗೆ ಅಂತ. ನನ್ನ ಅಭಿಪ್ರಾಯದಲ್ಲಿ ಅದು ಅಷ್ಟು ಒಪ್ತಕ್ಕಂಥ ಮಾತಲ್ಲ. ಎಲ್ಲ ದೇಶದಲ್ಲಿದ್ದಂಥದ್ದು ಎಲ್ಲ ಏನು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತಿತ್ತು, ಅದನ್ನು ನಾವು ಮಾಡ್ಕೊಂಡ್ವಿ. ಕಾರಣ ಸುಲಭ. ಯಾಕೆಂದರೆ 2 ಹೊಟ್ಟೆ ತಿನ್ನೋದು 3 ಹೊಟ್ಟೆ ತಿನ್ಬೋದು, 3 ಹೊಟ್ಟೆ ತಿನ್ನೋದು 4 ಹೊಟ್ಟೆ ಆದರೆ ಅಷ್ಟೇ ಆದರೆ ಎಲ್ಲಿಗೆ ಬರುತ್ತೆ ಅನ್ನೋ ಒಂದು ಚಿಂತನೆ. ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರಿನಲ್ಲಿ ಇಷ್ಟು ಜನ ಸೇರಿದ್ದೀವಿ. ಕರ್ನಾಟಕದಾದ್ಯಂತ ಸೇರಿರ್ತಕ್ಕಂಥ ಎಲ್ಲ ಚಿತ್ಪಾವನರಲ್ಲಿ ಸೇರಿಲ್ಲ. ಹಾಗೆ ಚಿತ್ಪಾವನರ ಗಣತಿ ಸಂಪೂರ್ಣವಾಗಿ ಆಗಿಲ್ಲ. ಅದೊಂದು ನಿಟ್ಟಿನಲ್ಲಿ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ನಾನು ಮೊನ್ನೆ ದಿವಸನೂ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಬಂದಾಗ ಅದನ್ನು ಹೇಳಿದೆ. ಯಾವುದೋ ತಾತನ ಕಾಲದ ಥರ ನೀವು ಇನ್ನೂ ಫಾರಮ್ ಇಟ್ಟಿದ್ದೀರಿ, ಆ ಫಾರಮ್ಗೆ ಇಬ್ಬರು ಇಂಟ್ರೊಡ್ಯೂಸರ್ ಅಂತ ಕೇಳ್ತೀರಿ, 40,000 ಜನ ಅಷ್ಟೇ ಮೆಂಬರ್ಸ್ ಇದ್ದಾರೆ, ಅಷ್ಟೇ ಜನನ ಕರ್ನಾಟಕದಲ್ಲಿ ಬ್ರಾಹ್ಮಣರಿರೋದು ಅಂತ ಕೇಳಿದೆ. ಇಲ್ಲ ಸರ್, ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂದರು. ಆನ್ಲೈನ್ ಯುಗ, ಓಪನ್ ಎ ಪೋರ್ಟಲ್, ಫ್ರೀ ಆಫ್ ಕಾಸ್ಟ್ ರಿಜಿಸ್ಟರ್ ಅಂತ ಕೇಳಿ. ಮುಂದಿನ ಸಭೆಗೆ ಈ ಹಾಲ್ ಸಾಕಾಗೋದಿಲ್ಲ, ಅಷ್ಟು ಜನ ಇರ್ತಾರೆ. ಸೊ ಗುರುತಿಸ್ತಕ್ಕಂಥದ್ದೆಲ್ಲೋ ಆ ಕಡೆ ಈ ಕಡೆ ಹೋಗಿದೆ. ಹಾಗಾಗಿ ಜನ ಕಡಿಮೆ ಅನ್ನೋದು ಒಂದು ಭಾವನೆ ಬಂದಿದೆ. ಎರಡನೇದು, ಹೆತ್ತ ತಾಯಿಯಿಂದವನ್ನ ಬೇರೆಯವ್ರನ್ನ ಅನ್ನಕ್ಕಾಗುತ್ತಾ ಅಂತ ಒಂದು ಗಾದೆ. ಹೆತ್ತಮ್ಮನ ಅಮ್ಮ ಅಂದಿದ್ದವಳು ಅತ್ತೆಮ್ಮನ ಅಂದಾಳೆ ಅಂತ ಗಾದೆ. ನನ್ನತನವನ್ನೇ ನಾನು ಒಪ್ಕೊಳ್ಳೋಕ್ಕೆ ತಯಾರಾಗಿಲ್ಲ, ಏನೋ ಇನ್ಫೀರಿಯಾರಿಟಿ ಅಂತ ಅಂದ್ಕೊಳಕ್ಕೆ ಶುರು ಮಾಡ್ತು ಅಂತಂದರೆ, ಫಸ್ಟ್ ಆಫ್ ಆಲ್ ಯು ವಿಲ್ ನಾಟ್ ರೆಕಗ್ನೈಸ್ ಯುವರ್ ಸೆಲ್ಫ್ ಆ್ಯಸ್ ಎ ಬ್ರಾಹ್ಮಿನ್, ಫರ್ಗೆಟ್ ಚಿತ್ಪಾವನ್ ಆ್ಯಂಡ್ ಅದರ್ಸ್. ಸೊ ಆ ನಮ್ಮ ಹುಡುಗರಲ್ಲಿ ಆ ಚಿಂತನೆಯನ್ನು ಯುವಜನಾಂಗದಲ್ಲಿ ಹಚ್ಚಬೇಕು. ಏನು ನಿಮ್ಮದು ದೊಡ್ಡ ಟ್ರೆಡಿಷನ್ನು ಅಂತ ಕೇಳ್ತಾರೆ. ನಮ್ಮ ತಾತ ಮುತ್ತಾತ ಅಲೆಕ್ಸಾಂಡ್ರ ಅಂತ. ಆಗ ನಾವು ಹೇಳಬೇಕು, ಅಲೆಕ್ಸಾಂಡ್ರು ನಿಮ್ಮ ತಾತನ ಮುಂದೆ ಮುತ್ತಾತನ ಮುಂದೆ 0 ಅಂತ. ಯಾಕೆಂದರೆ ಅವನಿಗೆ ಸೈನ್ಯ ಇತ್ತು, ಅದಕ್ಕೋಸ್ಕರ ದಬ್ಬಾಳಿಕೆ ಮಾಡ್ದ. ನನ್ನ ಹತ್ರ ಏನೂ ಇರಲಿಲ್ಲ, ಏನೂ ಇಲ್ಲದೆ ಇರೋದ್ರಿಂದ ಇಷ್ಟರ ಮಟ್ಟಿಗೆ ನಾನು ನಿನ್ನನ್ನು ತಂದು ನಿಲ್ಲಿಸಿದ್ದೀನಲ್ಲಪ್ಪ ಅಂತ ಕೇಳಬೇಕು.
ಆಗ ಆ ಇನ್ಫೀರಿಯಾರಿಟಿ ಅಂತಕ್ಕಂಥದ್ದು ಹೋಗುತ್ತೆ. ಯಾರಿಗೆ ನಾವು ಕಡಿಮೆ ಇದ್ದೀವಿ? ವಿಶ್ವ ಭ್ರಾತೃತ್ವವನ್ನು ಸಾರಿದಂಥ ದೇಶ, ಜಾತಿ ಆಧಾರದ ಮೇಲೆ ನಾವು ಯಾವತ್ತೂ ನೋಡಲಿಲ್ಲ. ಇವತ್ತು ಕೂಡ ನಾವು ಆ ಒಂದು ಶಾಂತಿ ಮಂತ್ರವನ್ನು ಹೇಳಿದಾಗ ನಾವೇನು ಹೇಳಿದ್ವಿ? ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತಾ ಇದ್ದೀವಿ. ತೋರಿಸಿ ಇನ್ನೊಂದು ಜನಾಂಗವನ್ನು ಅಲ್ಲಿ ಅವರು ಅದನ್ನು ಸರ್ವೇ ಜನಾಃ ಸುಖಿನೋ ಭವಂತು ಅಂದಿದ್ದನ್ನು ಅನ್ನಲ್ಲ. ಯಾಕೆ ಅಂತಂದರೆ ಅಲ್ಲಿ ಸ್ವಾರ್ಥ ಇದೆ, ನಮ್ಮಲ್ಲಿ ನಿಸ್ವಾರ್ಥ ಇದೆ. ನಿಸ್ವಾರ್ಥ ಅಂದರೆ ಎಲ್ಲರೂ ಚೆನ್ನಾಗಿರಲಿ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ನಾನೂ ಚೆನ್ನಾಗಿರ್ತೀನಿ ಅಂತಕ್ಕಂಥ ಆಶಯ. ಪ್ರತಿಯೊಂದು ರಸ್ತೆಯಲ್ಲಿ ಎದುರುಗಡೆಯಿಂದ ಅವನು ಬರ್ತಾ ಇದ್ದಾನೆ, ಹುಚ್ಚುಚ್ಚಾಗಿ ಬಲಗಡೆಯನ್ನು ಆಕ್ರಮಿಸ್ಕೊಂಡು ಬರ್ತಾ ಇದ್ದಾನೆ. ನಿಮ್ಮ ಹತ್ರನೂ ಗಾಡೀಲಿ ಬ್ರೇಕ್ ಇದೆಯಲ್ಲ, ನೀವೊಂದು ಬ್ರೇಕ್ ಹಾಕ್ಬಿಡಿ, ಆಕ್ಸಿಡೆಂಟ್ ಅವಾಯ್ಡ್ ಆಯ್ತಲ್ವಾ? ಆಕ್ಸಿಡೆಂಟಿನ ದುಷ್ಪರಿಣಾಮವನ್ನು ತಪ್ಪಿಸೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಹಾಗಾಗಿ ಒಂದು ಸಾರ್ವಜನಿಕ ವೇದಿಕೆಯಿಂದ ನಮ್ಮತನವನ್ನು, ನಮ್ಮ ಹಿರಿಮೆ ಗರಿಮೆಯನ್ನು ಹೊಗಳ್ಕೊಳ್ಳೋದು ಅಂತ ನಾನು ಹೇಳಲ್ಲ, ಗುರುತಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅನ್ಯರು ನಮಗಿಂತ ಕೀಳು ಮಟ್ಟದವರು ಅಂತ ನಾವು ಯಾವತ್ತೂ ಭಾವಿಸಿಲ್ಲ, ಮುಂದೆ ಭಾವಿಸೋದು ಬೇಡ. ಇದೊಂದು ವಿಚಾರವನ್ನು ನಮಗೆ ಬಹಳ ಹಲವಾರು ಸಂದರ್ಭಗಳಲ್ಲಿ ನೇರವಾಗಿ ಕೇಳ್ತಕ್ಕಂಥದ್ದು. ನಮ್ಮ ನಡೆನುಡಿಗಳಿರ್ಬೋದು, ಆಚಾರ ವಿಚಾರಗಳಲ್ಲಿರ್ಬೋದು, ಇವುಗಳಲ್ಲಿ ಯಾವುದರಲ್ಲೂ ಕೂಡ ನಾವು ಇನ್ನೊಬ್ಬರನ್ನು ಕೀಳು ಅಂತ ಕಂಡಿದ್ದಿಲ್ಲ, ಕಾಣೋದು ಬೇಡ. ಆದರೆ ನನಗೆ ಇಷ್ಟು ಶಕ್ತಿ ಇದೆ ಅಂತ ತೋರಿಸೋದನ್ನು ಯಾಕೆ ಬಿಡಬೇಕು ಅಂತ ಕೇಳಿದ್ದು. ಒಂದು ಪರೀಕ್ಷೆ ಇಟ್ಟಿದ್ದೀರಿ, ಪರೀಕ್ಷೆ ಇಟ್ಟಾಗ ಅಂಕ ಕೊಡೋದು ಸಹಜ. ನನಗೆ 95 ಬಂದಿದೆ ಅಂತಂದರೆ ಅಯ್ಯೋ ನೀನು 95 ಅಂತ ಹೇಳ್ಕೊಬೇಡ, 45 ಅವ್ನಿಗೆ ಅವಮಾನ ಆಗುತ್ತೆ ಅಂದರೆ ಎಂಥ ನ್ಯಾಯ ರೀ ಇದು? ಅದರಿಂದ ನಮ್ಮ ಹುಡುಗರಿಗೆ ಹೇಳ್ಕೊಡ್ಬೇಕಾದಂಥದ್ದು, ನಮ್ಮ ವಿಚಾರದ ಬಗ್ಗೆ ಯಾವಾಗಲೂ ಕೂಡ ಹಿರಿಮೆ ಗರಿಮೆಗಳನ್ನು ಇಟ್ಕೋಬೇಕು. ಆವಾಗ ಇನ್ಫೀರಿಯಾರಿಟಿ ತಾನಾಗೆ ಹೊರಟೋಗುತ್ತೆ ಅಂತ. ದಾಸರ ಒಂದು ನುಡಿ ಇದೆ, ಸದಹಂಕಾರಿಗಳು ನಾವು ಗರ್ವದಿ ಮೆರೆಯುವೆವು, ಹನುಮನ ಮತವೇ ಶ್ರೇಷ್ಠವೆಂದು ಜಂಬದಿ ಕುಣಿಯುವೆವು ಅಂತ. ಸದಹಂಕಾರಿಗಳು ಅಂತಾರೆ. ಆ ಸದಹಂಕಾರಿಗಳು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ನೀವು ಯಾರು ಒಬ್ಬ ಸೈಕಾಲಜಿಸ್ಟ್ ಹತ್ರ ಹೋದರೆ ಎಲ್ಲ ಇದೆ ಸರ್, ಒಳ್ಳೆ ಫ್ಲ್ಯಾಟ್ ತೊಗೊಂಡಿದ್ದಾನೆ, 3.5 ಕೋಟಿ, ಒಳ್ಳೆ ಸುಂದರವಾಗಿರ್ತಕ್ಕಂಥದ್ದು, ಮತ್ತೆ ಮತ್ತೆ ತಿರುಗಿ ನೋಡಬೇಕು ಅಂಥ ಉತ್ತಮವಾಗಿರ್ತಕ್ಕಂಥ ಮುತ್ತಿನಂಥ ಹೆಂಡತಿ ಇದ್ದಾಳೆ, 1-2 ವರ್ಷದಲ್ಲಿ ಒಳ್ಳೆ ಉತ್ತಮವಾದ ಸಂತಾನ ಇದೆ, ತಿನ್ನಲಿಕ್ಕೆ ಕುಡಿಲಿಕ್ಕೆ ಮನೆಯಲ್ಲಿ ಯಾವುದಕ್ಕೂ ಅಡ್ಡಿ ಇಲ್ಲ, ಆದರೂ ಯಾವಾಗಲೂ ಬೇಜಾರಲ್ಲಿರ್ತಾನೆ ಅಂತ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಇಲ್ಲ ಅವ್ರ ಆಫೀಸಲ್ಲಿ ತುಂಬ ಜನ ಇದೇ ಥರನೇ ಇದ್ದಾರಂತೆ, ಅದಕ್ಕೆ ಅವನಿಗೆ ಐಡೆಂಟಿಟಿ ಕ್ರೈಸಿಸ್ಸು ಅಂತ. ನೋಡಿ ಬೇಕಾರೆ ಸಮಾಜದಲ್ಲಿ ಇದ್ದಾರೆ ಈ ಥರದವರು. ಹೇಳ್ಕೊಳ್ಳೋಕ್ಕೊಂದು ಊರು, ತಲೆ ಮ್ಯಾಗೆ ಒಂದು ಸೂರು, ಮಲ್ಕೊಳ್ಳಕ್ಕೆ ಬೊಮ್ತಾಯಿ ಮಂಚ, ನಗನಗ್ತ ಪುಟ್ನಂಜಿ, ಕೊಟ್ಬಿಟ್ರೆ ಉಪಗಂಜಿ, ಮುಗಿದೋಯ್ತು ರತ್ನನ್ ಪ್ರಪಂಚ ಅಂತ ಜಿ ಪಿ ರಾಜರತ್ನಂ ಹೇಳಿದ್ರು. ಆನಂದವಾಗಿರ್ತಾನೆ, ಸಾಲ ಇರುತ್ತೆ, ಮಂತ್ಲಿ EMI ಹೋಗ್ತಾ ಇದೆ, ಟೆನ್ಷನ್ ಇಲ್ಲ. ಹಬ್ಬ ಅಂತಂದರೆ ಸಾಕು, ಅನ್ನ ಸಾರು ಒಂದು ಪಾಯಸ ಮಾಡೋ, ಅದೇ ಅನ್ನಕ್ಕೆ ಒಂಚೂರು ಸಕ್ಕರೆ ತೆಂಗಿನಕಾಯಿ ತುರಿ ಹಾಕ್ಬಿಡು ಸಾಕು ಅನ್ನೋನು ಆನಂದವಾಗಿ ಹೆಂಡತಿ ಜೊತೆ ಮಕ್ಕಳ ಜೊತೆ ಕೊಟ್ಟು ಊಟ ಮಾಡ್ತಾನೆ. ಮೃಷ್ಟಾನ್ನಕ್ಕೆ ರೆಡಿ ಇದೆ. ದರಿದ್ರ ಸ್ವಿಗ್ಗಿನಲ್ಲಿ ಪಿಜ್ಜಾ ಆರ್ಡರ್ ಮಾಡ್ಕೊಂಡು ಮಕ್ಕಳು ತಿಂತವೆ. ಏನು ಸಾಯ್ಬೇಕ್ರಿ ಇದಕ್ಕೆ? ಇವೆಲ್ಲ ನಮಗೇನಾಗ್ತಾ ಇದೆ ಅಂತಂದರೆ, ನಮ್ಮದು ಸರಿ ಇಲ್ಲ, ನಾವೆಲ್ಲೋ ತಪ್ಪಿದ್ದೇವೆ, ನಮ್ಮ ಆಚಾರ ವಿಚಾರಗಳಲ್ಲಿ ನ್ಯೂನತೆಗಳಿದೆ ಅನ್ನೋ ಒಂದು ಆ ಮತಿ ಭ್ರಮಣೆ ಆಗ್ಬಿಟ್ಟಿರೋದ್ರಿಂದ ಮುಂದಿನ ಜನಾಂಗದಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಅದನ್ನು ತೆಗೆದುಹಾಕಬೇಕು. ಮಕ್ಕಳಿಗೆ ಒಂದು ಪೀರ್ ಪ್ರೆಷರ್ ಅಂತ ಸೈಕಾಲಜಿನಲ್ಲಿ ಹೇಳ್ತಾರೆ. ಎಲ್ಲ ಹುಡುಗರನ್ನು ಕೇಕ್ ಕತ್ತರಿಸಿ ಬರ್ಡೇ ಮಾಡ್ತಾರೆ, ನನಗೆ ಮಾತ್ರ ನೀವು ದೇವಸ್ಥಾನ ಕರ್ಕೊಂಡು ಹೋಗ್ತೀರಿ ಅಂತ ಮಗು ಕೇಳುತ್ತೆ. ನಮ್ಮಲ್ಲಿ ಸಾಮರಸ್ಯ ಸಾಧಲಿಕ್ಕೆ ಇದೆ. ಬೆಳಗ್ಗೆ ಮಗುವನ್ನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಆ ಮಗು ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿ ಭಗವಂತನಿಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಸ್ಕೊಳ್ಳಿ. ಸಂಜೆ ಅವನ ಫ್ರೆಂಡ್ಸ್ನ ಕರೆಸಿ ಕೇಕು ಕಟ್ ಮಾಡಿ. ಆಗಲ್ವ? ನಮ್ಮ ಕೈಲಿಲ್ವಾ? ನಾವು ಅದನ್ನು ಹೇರಕ್ಕೆ ಹೋಗ್ತೀವಿ, ಅವನು ಇದನ್ನು ಅಂತ ಗಲಾಟೆ ಮಾಡ್ತಾನೆ. ಹೇಳೋದು ಕಡಿಮೆಗೆ 3 ರೂಮ್ ಇರೋ ಫ್ಲ್ಯಾಟ್ ತೊಗೊಂಡ್ಬಿಟ್ಟಿರ್ತೀವಿ, ಒಳಗೋಗಿ ಬಾಗಿಲು ಹಾಕೊಂಬಿಟ್ಟ ಅಂತಂದರೆ ಹೊರಗೆ ಬರೋ ತನಕ ನೀವು ಬಾಯಲ್ಲಿ ಅಕ್ಕಿ ಕಾಳು ಹಾಕ್ಕೊಂಡು ಕಾಯಬೇಕು. ಈ ಪರಿಸ್ಥಿತಿಗೆ ನಾವು ತಂದ್ಕೊಂಡ್ಬಿಟ್ಟಿದ್ದೀವಿ. ಯೋಚನೆ ಮಾಡಿ, ಇಲ್ಲಿರ್ತಕ್ಕಂಥ ನನ್ನ ವಯಸ್ಸಿನವರೆಲ್ಲ ಯೋಚನೆ ಮಾಡಿ, ಯಾರಿಗಾದರೂ ರೂಮು ಅಂತಿತ್ತ,
ಇದ್ದಿದ್ದ ಮನೆಯಲ್ಲಿ ಒಂದು ರೂಮು ಅಂತ ಇರ್ತಿತ್ತು. ಅಕಸ್ಮಾತ್ ಮನೇಲಿ ಯಾರು ಹೆಣ್ಮಗಳು ಒಂದು ಹೆರಿಗೆ ಅಂತ ಹಾಕ್ಬಿಟ್ರೆ ಅದು ಬಾಣಂತಿ ರೂಮು, ಮಿಕ್ದವ್ರಿಗೆ ನೋ ಎಂಟ್ರಿ. ಹಾಲ್ನಲ್ಲಿ ಆನಂದವಾಗಿ ಮಲಗಿರ್ತಿದ್ವಿ, ಹಾಸಿಗೆಗಳನ್ನ ನೆಲದಲ್ಲಿ ಹಾಸ್ಕೊಂಡಿರ್ತಿದ್ವಿ. ಅಚ್ಚುಕಟ್ಟಾಗಿ ಆಗ್ತಾ ಇರ್ತಕ್ಕಂಥದ್ದು. ಒಬ್ಬರು ಹಾಸಿಗೆ ಹಾಸಬೇಕು, ಇನ್ನೊಬ್ಬರು ಬೆಳಗ್ಗೆ ಹಾಸಿಗೆ ಸುತ್ತಬೇಕು, ಒಬ್ಬರು ಕರ್ಟನ್ ಕಟ್ಟಬೇಕು, ಬೆಳೊಬ್ಬರು ಕರ್ಟನ್ ತೆಗಿಬೇಕು. ಫ್ಯಾನ್ ಇರಲಿಲ್ಲ, ಎಷ್ಟು ಆನಂದವಾಗಿ ನಿಂತಿದ್ವಿ. ರಾತ್ರಿ ಮಲಗಿದ್ರೆ ಬೆಳಗ್ಗೆ ತನಕ ಎಚ್ಚರವೇ ಆಗ್ತಿರಲಿಲ್ಲ. ಈಗ ಎಲ್ಲಿ ಹೋಯ್ತು ಆ ನಿದ್ದೆ? 30,000 ರೂಪಾಯಿ ಕೊಟ್ಟು ನಾವು ಒಳ್ಳೆ ಹಾಸಿಗೆ ಕೊಂಡ್ಕೋಬೋದು, ನಿದ್ದೆ ಕೊಂಡ್ಕೊಳ್ಳೋಕ್ಕಾಗಲ್ಲ, ನೆಮ್ಮದಿ ಕಂಡ್ಕೊಳ್ಳೋಕ್ಕಾಗಲ್ಲ. ಇಂತಹ 10 ಹಲವು ವಿಚಾರಗಳಿದೆ. ಇವುಗಳಲ್ಲೆಲ್ಲ ಕೂಡ ಆಚಾರ ವಿಚಾರಗಳನ್ನ ಹೇಳಿ ಹಿಂದೆ ಇದ್ದವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ದಾರೆ. ನೀವು ಮಹಾರಾಷ್ಟ್ರದಿಂದ ಇಲ್ಲಿಗೆ ಬಂದು ಕರ್ನಾಟಕದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕಂಪ್ಯಾಟಬಲ್ಲಾಗಿ ಇದ್ಕೊಂಡು ಬೆಂಗಳೂರಿನಲ್ಲೂ ಸೇರಿ ರಾಜ್ಯದ ಇನ್ನಿತರ ಜಮಖಂಡಿ ಇತ್ಯಾದಿ ಭಾಗಗಳಲ್ಲೆಲ್ಲ ಕೂಡಿ ಹೋಗಿ ಹೊಂದಾಣಿಕೆ ಆದಮೇಲೆ ಹೊರದೇಶಗಳಲ್ಲೂ ಹೊಂದಾಣಿಕೆ ಆಗೇ ಆಗ್ತಿರೋದ್ರಲ್ಲಿ ಏನು ತಕರಾರಿಲ್ಲ. ಆ ಹೊಂದಾಣಿಕೆನೇ ಆಚಾರ ವಿಚಾರದಲ್ಲೂ ಇಟ್ಕೊಂಡು ನಮ್ಮತನವನ್ನು ಬಿಡದೆ ಹಳೆಬೇರು ಹೊಸ ಚಿಗಿರು ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಮುಂದಿನ ಪೀಳಿಗೆ ಉತ್ತಮವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲವನ್ನು ಒಂದು ಆಕಾರದಲ್ಲಿ ಗ್ರಂಥ ರೂಪವಾಗಿ ಕೊಟ್ಟಿದ್ದಾರೆ. ಹೇಗೆ ಬೆಳೆದು ಬಂದಂಥದ್ದು ಅಂತ ತೋರಿಸಿದ್ದಾರೆ. ಭಾಷೆ ಬಗ್ಗೆ ಹೇಳಿದ್ದಾರೆ, ಸಾಧಕರ ಬಗ್ಗೆ ವಿಶೇಷಗಳನ್ನು ತಿಳಿಸಿದ್ದಾರೆ. ಎಲ್ಲ ಮಾತೆಯರಿದ್ದೀರಿ, ಅವರವರು ಮಾಡಿರ್ತಕ್ಕಂಥದ್ದು ಭಾಳ ಸುಂದರವಾಗಿದೆ. ಆ ಭಾಗ ಬರುವಾಗ ಪ್ರತಿಯೊಬ್ಬ ಹೆಣ್ಣುಮಗಳು ಕೂಡ ಆ ಮನೆಗೆ ದೇವತೆ, ಅದನ್ನಿಲ್ಲ ಅನ್ನೋ ಹಾಗೆ ಇಲ್ಲ. ಅವಳಿಂದನೇ ನಾವು, ಅವಳಿಲ್ದಲ್ಲೇ ಇನ್ನೊಬ್ಬರು ಯಾರಿಲ್ಲ. ಅದನ್ನು ಪ್ರತಿಯೊಬ್ಬಳು ಸಾಧಕಿ. ಅದರಲ್ಲಿ ವಿಶಿಷ್ಟವಾಗಿ ಒಂದು ಸಣ್ಣ ಪುಟ್ಟ ಗುರುತಿಸ್ಕೊಳ್ತಕ್ಕಂಥದ್ದನ್ನು ಮಾಡಿರೋದ್ರಿಂದ ಗೊತ್ತಾಗಲಿ ನಮ್ಮ ಜನಾಂಗದಲ್ಲೂ ಕೂಡ ಇಂಥ ಪುಣ್ಯಾತ್ಮರುಗಳು, ಇಂಥ ಸಾಧಕರು ಇದ್ರಿ ಅಂತ ಅನ್ನೋದನ್ನು ಪ್ರೇರಿತವಾಗಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಪ್ರತಿಭೆಗಳನ್ನು ಚಿತ್ಪ್ರಭೆ ಅನ್ನೋಕ್ಕಂಥದ್ದನ್ನು ಸೇರಿಸಿದ್ದಾರೆ, ತೋರಿಸಿದ್ದಾರೆ, ಹೇಳಿದ್ದಾರೆ. ಆಕರ ಗ್ರಂಥವನ್ನು ಅಂತ ತಗೊಂಡಾಗ ಆ ಪುಟಗಳ ಸೀಮಿತವಾಗಿ ಮತ್ತೊಂದಕ್ಕಾಗಿ ಅಂತ ಅಷ್ಟನ್ನು ತೋರಿಸಿದ್ದಾರೆ. ನನಗೆ ಚೆನ್ನಾಗಿ ನಂಬಿಕೆ ಇದೆ, ಆಶಯ ಇದೆ. ಆ ಚಿತ್ಪ್ರಭೆಯ 2nd ವಾಲ್ಯೂಮು ಇನ್ನು 10 ವರ್ಷಕ್ಕೆ ಬಿಡುಗಡೆ ಆಗುತ್ತೆ. ಆಗ ಇನ್ನಷ್ಟು ಎಲ್ಲ ಪ್ರತಿಭೆಗಳನ್ನು ನಾವು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದಾಗುತ್ತೆ. ಇಂತಹ ಗ್ರಂಥವನ್ನು, ಇಂತಹ ಎಲ್ಲ ವಿಚಾರಗಳನ್ನು, ಆಚಾರ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ಅದನ್ನು ತಂದು ಒಂದು ಮೂರ್ತ ರೂಪವಾಗಿ ಮಾಡಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಒಬ್ಬಟ್ಟಿನಲ್ಲಿ ಸಿಹಿ ಇದೆ. ಹಾಗಾಗಿ ಒಗ್ಗಟ್ಟಿನಿಂದ ಇದ್ದರೆ ಒಬ್ಬಟ್ಟು ಗ್ಯಾರಂಟಿ. ಸಮಾಜ ಚೆನ್ನಾಗಿರಬೇಕು. ಒಂದು ರಾಷ್ಟ್ರ ಉದ್ಧಾರ ಆಗಬೇಕು ಅಂತಂತಂದರೆ ಸಮಾಜ ಚೆನ್ನಾಗಿರಬೇಕು. ಹಾಗಿರಬೇಕು ಅಂತಂದರೆ ಒಂದು ಮನೆ ಉಳಿಬೇಕಾದರೆ ಒಬ್ಬ ವ್ಯಕ್ತಿಯ ಒಂದು ತ್ಯಾಗ ಆಗಬೇಕು. ಆ ವ್ಯಕ್ತಿ ಬೇರೆ ಯಾರು ಅಂತ ಅನ್ನೋಕೊಳ್ಳೋದು ಬೇಡ, ನನ್ನಿಂದಲೇ ಶುರುವಾಗಲಿ ಅನ್ಬೇಕು. ಒಂದು ಬೀದಿ ಚೆನ್ನಾಗಿರ್ಬೇಕಾದ್ರೆ ಒಂದು ಮನೆ, ಒಂದು ಊರು ಚೆನ್ನಾಗಿರಬೇಕು ಅಂದರೆ ಒಂದು ಬೀದಿ, ಒಂದು ರಾಷ್ಟ್ರ ಚೆನ್ನಾಗಿರಬೇಕು ಅಂತಂದರೆ ಒಂದು ಊರು ಅಂತಕ್ಕಂಥದ್ದು ನಮಗೆ ಸಂಸ್ಕೃತ ಸುಭಾಷಿತದಲ್ಲಿ ತಿಳಿಸ್ತಕ್ಕಂಥ ವಿಚಾರ. ಹಾಗಾಗಿ ನಾವೆಲ್ಲರೂ ಕೂಡ ರಾಷ್ಟ್ರವನ್ನು ಮುನ್ನಡೆಸುವಲ್ಲಿ ನಮ್ಮ ಕೈಲಾದ ಸಹಾಯವನ್ನು ಮಾಡೋಣ. ಆ ನಿಟ್ಟಿನಲ್ಲಿ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳು ಆಗಲೇ ಅವ್ರು ಹೇಳಿದ್ದಾರೆ, ಡೋಂಗ್ರೆ ಅವರು, ಹೂರಣವನ್ನು ನೀವು ಸವಿಬೇಕು ಅಂತಂದರೆ ಮೇಲಿನ ಪದರವನ್ನು ಬಿಚ್ಚಬೇಕು ಅಂತ. ಆ ಮಧ್ಯಾಹ್ನದ ಹೊತ್ತಿಗೆ ನಿಮ್ಮ ಪುಸ್ತಕ ನಿಮ್ಮ ಕೈಗೆ ಸೇರಿದಾಗ ಆ ಪದರವನ್ನು ಬಿಚ್ಚಿ ನೀವು ನೋಡಿದಾಗ ಹೂರಣದ ಅತ್ಯುನ್ನತವಾದ ಸಿಹಿ ನಿಮ್ಮ ಬಾಯಿಗಳಿಗೆ ಸಿಗುತ್ತೆ. ಅಂತಹ ಒಂದು ಉತ್ತಮವಾದ ನಂಬಿಕೆಯನ್ನು ನಾನು ಕೂಡ ಇಟ್ಕೊಂಡಿದ್ದೇನೆ. ಗ್ರಂಥ ರೂಪವಾಗಿ ಬಂದಿರತಕ್ಕಂಥ ಈ ಪುಸ್ತಕದಿಂದ ಗ್ರಂಥವಾಗಿ ಮಾರ್ಪಟ್ಟಿದೆ ಅನ್ನೋದನ್ನು ಹೆಸರಿನಲ್ಲೇ ತೋರಿಸ್ತಾ ಇದೆ. ಖಂಡಿತವಾಗಿ ಸಮುದಾಯದವರಿಗೆ ಅಷ್ಟೇ ಅಲ್ಲದೆ ಮುಂದೆ ಯಾರಾದರೂ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ವಲಸೆ ಬಂದವರ ಜೀವನೋಪಾಯಗಳು ಅಥವಾ ರೀತಿ ನೀತಿ, ಅವರು ನಡೆದು ಬಂದ ದಾರಿ ಅಂತ ಈ ಥರದ್ದು ಏನಾದ್ರು ಒಂದು ಸಬ್ಜೆಕ್ಟ್ನ ಯಾವುದಾದ್ರು ಯೂನಿವರ್ಸಿಟಿಗೆ PhDಗೆ ಅಂತ ರಿಜಿಸ್ಟ್ರ್ ಮಾಡಿದ್ರೆ ದಿಸ್ ಈಸ್ ದಿ ಓನ್ಲಿ ಗ್ರಂಥ ದಟ್ ಕ್ಯಾನ್ ಹೆಲ್ಪ್ ದೆಮ್ ಔಟ್ ಅಂತ ಹೇಳ್ತಕ್ಕಂಥದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ತಿಳಿದಂಥ 4 ಮಾತನ್ನು ಪ್ರಾಜ್ಞರ ಮುಂದೆ ಹಂಚ್ಕೊಂಡಿದ್ದೇನೆ. ಹಿರಿಯರಾಗಿರ್ತಕ್ಕಂಥ ಜೋಶಿಯವರಿದ್ದಾರೆ, ತಾಳಮದ್ದಳೆ ಇತ್ಯಾದಿಗಳಲ್ಲಿ, ಯಕ್ಷಗಾನ ಇತ್ಯಾದಿಗಳಲ್ಲಿ ಪರಿಣಿತರಾಗಿದ್ದಾರೆ. ಎಲ್ಲ ವೈದಿಕ ವಿಚಾರಗಳನ್ನು ಜನಸಾಮಾನ್ಯರಿಗೆ ಕಲೆಯ ಮೂಲಕ ತಲುಪಿಸ್ತಕ್ಕಂಥ ಒಂದು ಅತ್ಯುನ್ನತವಾದ ಜವಾಬ್ದಾರಿಯನ್ನು ಪರಂಪರಾನುಗತವಾಗಿ ಜನಾಂಗದಿಂದ ಜನಾಂಗಕ್ಕೆ ತೆಗೆದುಕೊಂಡು ಬಂದು ಅದನ್ನು ಸಮರ್ಪಕ ರೀತಿಯಲ್ಲಿ ಮುಂದುವರಿಸ್ತಕ್ಕಂಥವರು. ಗೌರವ ಸಂಪಾದಕತ್ವದಲ್ಲಿ ಬಂದಿರತಕ್ಕಂಥ ಕೃತಿ ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ.
ಈ ಎಲ್ಲ ಪ್ರಯತ್ನದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ದೀರಿ. ಕೆಲವರು ಆರ್ಥಿಕವಾಗಿ ಕೈ ಜೋಡಿಸಿದ್ದೀರಿ, ಇನ್ನು ಕೆಲವರು ಶ್ರಮದ ಮೂಲಕ ಕೈ ಜೋಡಿಸಿದ್ದೀರಿ, ಇನ್ನು ಕೆಲವರು ನನಗೇನು ಇಲ್ಲದೆ ಇದ್ದರೂ ಬೇಡಪ್ಪ, ಒಂದು ಭಾನುವಾರದ ಬೆಳಗ್ಗೆ ಬೇರೆ ಪ್ರೋಗ್ರಾಮ್ ಬಿಟ್ಟು ಟಿ ವಿ ಮುಂದೆ ಕೂತ್ಕೊಳ್ಳೋದು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅಂತ ಹೇಳಿದಿರಿ. ಇಂಥವ್ರಿಗೆಲ್ಲರಿಗೂ ಕೂಡ ನಾನು ಋಣಿಯಾಗಿದ್ದೇನೆ. ಸಮಾಜದ ಕೆಲಸ ಈ ಒಂದು ಕಾರ್ಯಕ್ರಮದಲ್ಲಿ ಚಿತ್ಪಾವನನಾದರೆದರೂ ಸಹ ನನ್ನ ಚಿತ್ತವನ್ನು ಪಾವನ ಮಾಡಲಿ ಅವಕಾಶ ಮಾಡಿಕೊಟ್ಟಂಥ ಆಯೋಜಕರಿಗೆ ನನ್ನ ವಿನಮ್ರ ನಮನಗಳನ್ನು ಸಲ್ಲಿಸಿ ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.